ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಮಾನ್ಯ ಶಾಸಕರು ಬಿಪಿ ಹರೀಶ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ವಿಧಾನಸೌಧದ ಒಳಗಡೆ ಕೊಠಡಿಗಳ ನವೀಕರಣ ನಡೀತಾ ಇದೆ. ಅದರಲ್ಲೂ ಸಚಿವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಪಾರಂಪರಿಕ ಕಟ್ಟಡವನ್ನ ಈಗ ಒಡಿತಾ ಹೋದ್ರೆ ಹಾರೆ ಪಿಕಾಸ ಹಿಡಿದು ಅಗಿತಾ ಹೋದ್ರೆ ಏನು ಉಳಿಯುತ್ತೆ ಮೂಲ ಸ್ವರೂಪ ಅಂತ ನೋಡಿ. ನಾನಿನ್ನೂ ವಿಧಾನಸೌಧದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ನೋಡಿಲ್ಲ. ಆದ್ರೆ ನಾನ್ ನೋಡಿರ್ತಕ್ಕಂಥದ್ದು ಕರ್ನಾಟಕದ ಬೆಂಗಳೂರಿನ ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಂದ್ರೆ ಇಡೀ ದೇಶದ ವ್ಯಾಪ್ತಿ IAS ಅಧಿಕಾರಿಗಳು ಇರ್ಬೋದು, ಮತ್ತೆ ಬೇರೆ ರಾಜ್ಯದ ರಾಜ್ಯಪಾಲರು ಇರ್ಬೋದು, ಕರ್ನಾಟಕ ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಉಳಿಲಿಕ್ಕೆ ಇಷ್ಟಪಡ್ತಾ ಇರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿದೆ. ಹೌದು. ಬಹಳಷ್ಟು IAS ಆಫೀಸರ್ಸ್ ನನಗೆ ಅಲ್ಲಿ ಬೇರೆ ರಾಜ್ಯದ IAS ಆಫೀಸರ್ಸ್ ಭೇಟಿಯಾದಂತ ಸಂದರ್ಭದಲ್ಲಿ ಅವ್ರು ನಾನು ಮಾತಾಡಿಸಿದಾಗ ಅವ್ರು ಹೇಳಿದ್ದು, ಕರ್ನಾಟಕದ ಕುಮಾರ ಕೃಪಾ ಗೆಸ್ಟ್ ಹೌಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾರಾದ್ರೂ ಬೇರೆ ಹೋಟ್ಲಲ್ಲಿ ಸ್ಟಾರ್ ಹೋಟ್ಲಲ್ಲಿ ರೂಮ್ ಬುಕ್ ಮಾಡ್ತೀವಿ ಅಂದ್ರೆ ನಮಗೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಬುಕ್ ಮಾಡಿ ಅಂತ ನಾವೆಲ್ಲ ಹೇಳ್ತೀವಿ, ನಮ್ಗೆ ಅಷ್ಟು ಸಂತೋಷ ಇದೆ ಅಂತ ಹೇಳ್ತಾ ಇದ್ರು ಬಹಳಷ್ಟು ಜನ. ಆದ್ರೆ ಇವತ್ತು ನನಗೆ ತುಂಬಾ ನೋವಾಗ್ತದೆ, ಆ ಮನೆಯನ್ನ ಮುಖ್ಯಮಂತ್ರಿ ನಿವಾಸವಾಗಿ ಬದಲಾವಣೆ ಮಾಡಲು ನೀವು ತಾವು ಹೋಗಿದ್ದೀರೋ ಇಲ್ಲೋ ಗೊತ್ತಿಲ್ಲ, ನೀವು ಬರೀ ವಿಧಾನಸೌಧ ನೋಡ್ತಾ ಇದ್ದೀರಾ. ಕುಮಾರ ಕೃಪಾ ಗೆಸ್ಟ್ ಹೌಸ್ ಅನ್ನ ಆಳು ಕೊಂಪೆ ಮಾಡಿದ್ದಾರೆ. ವಿಧಾನಸೌಧದ ರೀತಿಯಲ್ಲೇ ಕುಮಾರ ಕೃಪಾ ಗೆಸ್ಟ್ ಹೌಸ್ ಇದ್ದದನ್ನ ತಾವು ನೋಡಿರ್ಬೋದು. ನಾನು ಈ ವಿಚಾರವನ್ನ ಸದನದಲ್ಲಿ ಮೊದಲನೇ ದಿನನೇ ಆ ವಿಚಾರ ಮಂಡಿಸಬೇಕು, ವಿರುದ್ಧ ಹೋರಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೆ. ಈಗ ನೋಡಿದ್ರೆ ವಿಧಾನಸೌಧದ ಗೋಡೆಗಳನ್ನು ಇವರು ಹೊಡಿತಾರೆ ಅಂದ್ರೆ DK ಶಿವಕುಮಾರ್ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವರು ಇವತ್ತು ಅವರು ವಸತಿಗೋಸ್ಕರವಾಗಿ ಕುಮಾರ ಕೃಪಾನ ಹಾಳು ಮಾಡಿದಾರಲ್ಲ, ಅವ್ರು ಇಡೀ ಬೆಂಗಳೂರಲ್ಲೇ ಅವ್ರದ್ದು ಆಸ್ತಿ ಬೇಕಾದಷ್ಟಿದೆ. ವಾಸ್ತು ಪ್ರಕಾರ ಇದ್ದಂತ ಬೇರೆ ಒಂದು ಮನೆನೋ ಬಂಗ್ಲನೋ ಬಾಡಿಗೆ ತಗೊಂಡಾದ್ರೂ ಇರ್ಬೋದು, ಅವರವೇ ನೂರಾರು ಇದಾವೆ. ಅದು ಬಿಟ್ಟು ಕುಮಾರ ಕೃಪಾ ಗೆಸ್ಟ್ ಹೌಸ್ ಹೊಡಿತಿದ್ದಾರೆ. ತಾವು ಯಾರು ದೃಶ್ಯ ಮಾಧ್ಯಮದವರು ನೋಡಿಲ್ಲ ಅಂತ ಕಾಣುತ್ತೆ. ನನಗೆ ಆಶ್ಚರ್ಯ ಆಗ್ತದೆ. ಇಲ್ಲೂವರೆಗೂ ಕೂಡ ಯಾವುದೇ ಸುದ್ದಿ ಕುಮಾರ ಕೃಪಾ ಗೆಸ್ಟ್ ಹೌಸ್ ಹಾಳು ಮಾಡಿರೋದ್ರ ಬಗ್ಗೆ ಸುದ್ದಿ ಬಂದಿಲ್ಲ. ಸದನದಲ್ಲೇ ನಾನು ಮಾತನಾಡಬೇಕು ಅಂತ ಇದ್ದೆ. ಈಗ ತಾವು ಒಳ್ಳೆ ಸಮಯದಲ್ಲಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ವಿಚಾರವನ್ನು ತಿಳಿಸ್ತಾ ಇದ್ದೀರಾ, ಅದು ಕೂಡ ತಪ್ಪು. ಇವತ್ತು ವಿಧಾನಸೌಧವನ್ನ ನಮ್ಮ ದೇಶದ ಯಾವುದೇ ರಾಜ್ಯದ ಒಬ್ರು ಏನಾದ್ರೂ ಪ್ರವಾಸ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಜನ ಫೋಟೋ ಬರೀ ಹೊರಗಡೆ ಹೈಕೋರ್ಟ್ ಮುಂಭಾಗದಲ್ಲಿ ನಿಂತು ಫೋಟೋ ಹೊಡೆಸ್ಕೊಳ್ತಾರೆ. ಅಷ್ಟೊಂದು ಗೌರವ ಇದೆ. ಇವತ್ತು ದೆಹಲಿಯಲ್ಲೂ ಕೂಡ ಇಂಥ ಸುಂದರವಾದಂತ ಕಟ್ಟಡ ಇಲ್ಲ, ಸರ್ಕಾರಿ ಕಟ್ಟಡ ಇಲ್ಲ. ಅಂಥದ್ರಲ್ಲಿ ಅದನ್ನು ಕೂಡ ಇವರು ಹಾಳು ಮಾಡ್ತಾರೆ ಅಂದ್ರೆ DK ಶಿವಕುಮಾರ್ ಕುಮಾರ ಕೃಪಾ ಆಯ್ತು, ವಿಧಾನಸೌಧ ಆಯ್ತು, ಏನು ಈ ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ DK ಶಿವಕುಮಾರ್ ಹೊಸ ರೀತಿನೇ ಮಾಡ್ತಾರೋ ಏನೋ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗಲ್ಲ. ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡಿದಂತ DK ಶಿವಕುಮಾರ್ ಅವರು ಇದು ಅಜ್ಜಯ್ಯ ಮೆಚ್ಚತಕ್ಕಂತ ಕೆಲಸನ ಅಂತ ಒಮ್ಮೆ ಯೋಚನೆ ಮಾಡಬೇಕಾಗಿದೆ ಇವ್ರೆ. ಓಕೆ ಹರೀಶ್ ಅವರೇ, ನೋಡಿ ಮೂಲ ಸ್ವರೂಪ ಬದಲಾದ್ರೆ ಏನ್ ಉಳಿದಿದೆ, ನಮ್ಮ ಅಸ್ತಿತ್ವ ಏನ್ ಉಳಿದಿದೆ? ಈಗ ಬಂದವರೆಲ್ಲರೂ ಕೂಡ ಇದೇ ರೀತಿ ನವೀಕರಣ ಮಾಡ್ತಾ ಹೋದ್ರೆ ಏನ್ ಬಂತದ್ರಲ್ಲಿ? ಇರೋದು 1 ವರ್ಷ. ಯಾರು ಮಂತ್ರಿ ಆಗ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ತಾರೋ, ಬೇಕಿತ್ತ ಇದೆಲ್ಲ? ಹೌದು ನೋಡಿ, ಕೃಷ್ಣ ಪಕ್ಕ ಮುಖ್ಯಮಂತ್ರಿಗಳ ನಿವಾಸ ಇದೆ, ಕಾವೇರಿ ಇದೆ. ಯಾಕೆ ಹಿಂಗ್ ಮಾಡ್ತಾರೆ? ಕುಮಾರ ಕೃಪಾ ಗೆಸ್ಟ್ ಹೌಸ್ ನೀವು ಹೋದ್ರೆ ನಿಮಗೆ ನೋವಾಗುತ್ತೆ. ನನ್ಗೆ ಅನ್ಸ್ದಂಗೆ ಅದು ಯಾರಿಗೂ ಗೊತ್ತಿಲ್ಲ. ಕೋಟಿ ಕೋಟಿ ಹಣ ಅಲ್ಲಿ ಹಾಕ್ತಾ ಇದ್ದಾರೆ. ಅರೆ ಯಾವ್ದಕ್ಕೂ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ದಂತ ಸಂದರ್ಭದಲ್ಲಿ ಅಂಗನವಾಡಿ ಅವ್ರಿಗೆ ಬೇರೆಯವ್ರಿಗೆ ಇನ್ನೂ ಸಂಬಳ ಕೊಟ್ಟಿಲ್ಲ. ಬಹಳಷ್ಟು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಮಾಡ್ತಕ್ಕಂಥವ್ರಿಗೆ 4-5 ತಿಂಗಳು 6 ತಿಂಗಳು ಸಂಬಳ ಇಲ್ಲ. ಇಂಥವೆಲ್ಲ ನಡೀತಾ ಇರ್ಬೇಕಾದ್ರೆ ಇವರು ಏನು ಇನ್ನು ಇರ್ತಕ್ಕಂಥ 1.25 ವರ್ಷ ಯಾರು ಬರ್ತಾರೋ ಮುಂದೆ ಅದು ಭಗವಂತನ್ ಗೊತ್ತು. ಅಜ್ಜಯ್ಯ ಇವ್ರಿಗೆ ಹೇಳಿರ್ಬೋದು ಬದುಕಿರೋ ತನಕ ಮುಖ್ಯಮಂತ್ರಿ ಅಂತ. ಆದ್ರೆ ಅದು ಇವರು ಅದನ್ನೇ ನಂಬ್ಕೊಂಡು ಇಡೀ ಬೆಂಗಳೂರಿನಲ್ಲಿ ಅವ್ರಿಗೆ ತಿಳಿದಾಗ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬಹಳ ನೋವಿನ ಸಂಗತಿ. ಇದನ್ನ ಖಂಡಿಸ್ತೇವೆ. ಎಸ್, ಥ್ಯಾಂಕ್ ಯು ಬಿಪಿ ಹರೀಶ್ ಅವರು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ.